ಅಷ್ಟೇ ಈಸಿ ಇಲ್ಲ ಜಾಬ್ ಸಿಗೋದು. ಜಾಬ್ ಅಶ್ಯೂರೆನ್ಸ್ ಇರಲ್ಲ, ಕಾಂಪಿಟೇಷನ್ ತುಂಬಾ ಇದೆ. ನೀವು ರಿಜೆಕ್ಟ್ ಆಗ್ಬಿಡ್ತೀರಾ, ಜಾಬ್ ಸಿಕ್ಕಿಲ್ಲ ಅಂದ್ರೆ ಅವರು ವಾಪಸ್ ಹೋಗ್ಬೇಕು. ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. June 1, 2024 ಜರ್ಮನಿನಲ್ಲಿ ಚಾನ್ಸನ್ ಕಾರ್ಟ ಅನ್ನೋ ಅಂದರೆ ಆಪರ್ಚುನಿಟಿ ಕಾರ್ಡ್ ಅನ್ನೋ ಒಂದು ವೀಸಾನ ಜಾರಿಗೆ ತರ್ತಾರೆ. ಈ ವೀಸಾ ಬಗ್ಗೆ ನಾನು ಕೂಡ ನಿಮಗೆ ಸ್ವಲ್ಪ ತಿಂಗಳುಗಳ ಕೆಳಗಡೆ ಮಾಹಿತಿ ಕೂಡ ಕೊಟ್ಟಿದ್ದೆ. ಸೊ ತುಂಬ ಜನ ನನಗೆ DM ಮಾಡ್ತಿದ್ದೀರಾ ಈ ವೀಸಾ ಮೇಲೆ ಜರ್ಮನಿಗೆ ಬರಬೇಕು ಅಂತ ಇದ್ದೀನಿ, ನಿಮ್ಮ ಸಜೆಷನ್ ಏನು, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳೋಕ್ಕೆ. ಸೊ ಅದಕ್ಕೆ ನಾನು ಈ ವಿಡಿಯೋ ಶುರು ಮಾಡಿದ್ದೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮೊದಲನೇದಾಗಿ ಚಾನ್ಸನ್ ಕಾರ್ಟ ವೀಸಾ ಅಂತಂದರೆ ಜರ್ಮನಿಗೆ ನಾನ್ ಯುರೋಪ್ ಸಿಟಿಸನ್ ಬಂದು ಜಾಬ್ನ ಸರ್ಚ್ ಮಾಡ್ಬೋದು. ಈ ಜಾಬ್ ಸರ್ಚ್ ಮಾಡಲಿಕ್ಕೆ ನಿಮಗೆ 12 ತಿಂಗಳು ಟೈಮ್ ಇರುತ್ತೆ. ಆ್ಯಂಡ್ ಈ ಟೈಮ್ ಪೀರಿಯಡಲ್ಲಿ ನೀವು ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ಬೋದು. ಪಾರ್ಟ್ ಟೈಮ್ ಜಾಬ್ ಅಂತಂದರೆ 20 hours ಪರ್ ವೀಕ್ ವರ್ಕ್ ಮಾಡ್ಬೋದು. ಆಲ್ಸೋ ಇದರಲ್ಲಿ ನಿಮಗೆ ಅಕೊಮಡೇಷನ್ ಖರ್ಚು ನೀವೇ ನೋಡ್ಕೋಬೇಕು. ಆ್ಯಂಡ್ ಆಲ್ಸೋ ನಿಮಗೆ 12 ಮಂತ್ಸಿಗೆ ಆಗೋಷ್ಟು ಲೀವಿಂಗ್ ಎಕ್ಸ್ಪೆನ್ಸಸ್ ಏನೇನು ಬೇಕು ಅನ್ನೋ ಸೇವಿಂಗ್ಸ್ನ ನೀವು ತೋರಿಸ್ಬೇಕಾಗುತ್ತೆ, ಅಥವಾ ನೀವು ಬ್ಲಾಕ್ಡ್ ಅಕೌಂಟ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಬೇಸಿಕ್ ಜರ್ಮನ್ ಲ್ಯಾಂಗ್ವೇಜ್ A1 ಬೇಕಾಗುತ್ತೆ. ಇದಿಷ್ಟು ಬೇಸಿಕ್ ಆಗಿ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಅಂತ ನಾನು ಬ್ರೀಫಾಗಿ ಹೇಳ್ತಾ ಇದ್ದೀನಿ. ಸೊ ಡೀಟೇಲ್ ಆಗಿ ಬೇಕು ಅಂತಂದರೆ ಆ ವಿಡಿಯೋದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಪ್ರೆಸೆಂಟ್ಲಿ ಜರ್ಮನಿನಲ್ಲಿ ಜಾಬ್ ಮಾರ್ಕೆಟ್ ಸಿಚುಯೇಷನ್ ಅಷ್ಟೊಂದು ಚೆನ್ನಾಗಿಲ್ಲ. ಮುಂಚೆ ಎಲ್ಲ ಯಾವ ಥರ ಇತ್ತು ಅಂತಂದರೆ ಒಂದು 5 ಜಾಬ್ ಇದೆ ಅಂತಂದರೆ ಆ 5 ಜಾಬಿಗೆ ಒಂದು 50ರಿಂದ 100 ಜನ ಇರ್ತಿದ್ರು. ಇವಾಗ ಅದೇ 5 ಜಾಬಿಗೆ ಮೋರ್ ದ್ಯಾನ್ 300 ಅಂತ ಅಂದ್ರೂ ಕಡಿಮೆ ಅಂತಲೇ ಹೇಳ್ಬೋದು, ಅಷ್ಟು ಜನ ವೆಯ್ಟ್ ಮಾಡ್ತಿರ್ತಾರೆ. ಆ್ಯಂಡ್ ಈ ಚಾನ್ಸನ್ ಕಾರ್ಟದಿಂದ ಅಷ್ಟೇ ಅಲ್ಲ, ಇಲ್ಲಿ ಜರ್ಮನಿನಲ್ಲಿ ಇರೋರು ವೆಯ್ಟ್ ಮಾಡ್ತಿರ್ತಾರೆ, ಇಲ್ಲಿ ಜರ್ಮನಿನಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಿರೋರು ಜಾಬ್ ಸ್ವಿಚ್ ಮಾಡೋಕ್ಕೆ ಸರ್ಚ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಆಲ್ಸೋ ಈ ಚಾನ್ಸನ್ ಕಾರ್ಟ ವೀಸಾ ಮೇಲೆ ಯಾರೆಲ್ಲ ಬರ್ತಾರೆ ಅವರು ಬರೀ ಇಂಡಿಯಾಯಿಂದ ಅಷ್ಟೇ ಅಲ್ಲ, ಬೇರೆ ಬೇರೆ ಕಂಟ್ರೀಸಿಂದನೂ ಬರ್ತಾರೆ. ಸೊ ಕಾಂಪಿಟೇಷನ್ ತುಂಬ ಇದೆ. ಆ್ಯಂಡ್ ಆಲ್ಸೋ ಜರ್ಮನಿನಲ್ಲಿ ಜಾಬ್ ಮಾಡೋಕ್ಕೆ ಮೇಯ್ನ್ ಆಗಿ ಜರ್ಮನ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಇದು ಚಿಕ್ಕ ಚಿಕ್ಕ ಸಿಟಿನಲ್ಲಿ ಜಾಬ್ ಮಾಡೋರಿಗಂತಲ್ಲ, ಈವನ್ ಬಿಗ್ ಸಿಟಿನಲ್ಲಿ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಜರ್ಮನ್ ಲ್ಯಾಂಗ್ವೇಜ್ ತುಂಬಾ ಮುಖ್ಯ ಆಗುತ್ತೆ. ಮುಂಚೆ ಎಲ್ಲ A1 A2 ಅಂತ ಕೇಳ್ತಿದ್ದ ಕಂಪ್ನೀಸು ಇವಾಗ ಅಟ್ಲೀಸ್ಟ್ B2 C1 ಅಂತ ಕೇಳ್ತಾ ಇದ್ದಾರೆ. ಸೊ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಜರ್ಮನ್ ಲ್ಯಾಂಗ್ವೇಜ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಮೋಸ್ಟ್ ಆಫ್ ದ ಕಂಪ್ನೀಸಲ್ಲಿ ಫಿಲ್ಟ್ರಿಂಗ್ ಕ್ರೈಟೀರಿಯಾ ಬಂದು ಲ್ಯಾಂಗ್ವೇಜ್ನ ಇಡ್ತಾ ಇದ್ದಾರೆ. ಸೊ ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂತಂದರೆ ನೀವು ರಿಜೆಕ್ಟ್ ಆಗಿಬಿಡ್ತೀರಾ. ಆ್ಯಂಡ್ ಈ ಲ್ಯಾಂಗ್ವೇಜ್ ಲೆವೆಲ್ಸ್ ಎಷ್ಟು ಬೇಕು ಅಂತ ಹೇಳೋದು ನೀವು ಯಾವ ಫೀಲ್ಡಲ್ಲಿ ವರ್ಕ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ HR ಅಥವಾ ಅಡ್ಮಿನ್ ರಿಲೇಟೆಡ್ ಜಾಬ್ ಬೇಕು ಅಂತಂದರೆ ನಿಮ್ಗೆ ಅಟ್ಲೀಸ್ಟ್ C1 ಅಂತೂ ಕೇಳ್ತಾರೆ. ಈಗ ಮೆಡಿಕಲ್ ಫೀಲ್ಡು, ಫಾರ್ಮಸಿ, ನರ್ಸಿಂಗು ಇಂಥ ಜಾಬಲ್ಲೂ ಕೂಡ ನಿಮಗೆ ಜರ್ಮನ್ ಲ್ಯಾಂಗ್ವೇಜ್ ಬೇಕೇ ಬೇಕು. ಇನ್ನು IT ಅಂತ ಕನ್ಸಿಡರ್ ಮಾಡೋದಾದರೆ ಕೆಲವು IT ಜಾಬ್ಸಲ್ಲಿ ಕ್ಲೈಂಟ್ ಜೊತೆ ಯಾರೆಲ್ಲ ಇಂಟ್ರಾಕ್ಷನ್ ಮಾಡ್ತಾರೋ ಅಂಥವ್ರಿಗೂ ಕೂಡ ಲ್ಯಾಂಗ್ವೇಜ್ ಇಂಪಾರ್ಟೆನ್ಸ್ ಇರುತ್ತೆ. ಇಟ್ ಡಿಪೆಂಡ್ಸ್ ನೀವು ಯಾವ ಪ್ರೊಫೈಲಲ್ಲಿ ವರ್ಕ್ ಮಾಡ್ತೀರಾ ಅಂತ. ಈ IT ಫೀಲ್ಡಲ್ಲಿ ವರ್ಕ್ ಮಾಡೋರಿಗೆ ಒಂಥರ ಆಪ್ಷನ್ ಇರುತ್ತೆ. ಕೆಲವು ಕಂಪ್ನೀಸಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಕೇಳಲ್ಲ, ಕೆಲವು ಕಂಪ್ನೀಸಲ್ಲಿ ಕೇಳ್ತಾರೆ. ಹಂಗಂತ ನಿಮಗೆ ಜರ್ಮನ್ ಭಾಷೆ ಇಲ್ಲದೆ ಇರೋ ಕಂಪ್ನೀಸೇ ಹುಡ್ಕೋತೀನಿ ಅಂತ ಅಂದರೆ ಅದು ಕಷ್ಟ ಆಗುತ್ತೆ. ಮೆಜಾರಿಟಿ ಬಂದುಬಿಟ್ಟು ಜರ್ಮನ್ ಭಾಷೆ ಕೇಳೋ ಕಂಪ್ನೀಸೇ ಇದ್ದಾವೆ. ಮತ್ತು ಈ ಪಾರ್ಟ್ ಟೈಮ್ ಜಾಬ್ಸ್ ಅಂತ ಏನು ಹೇಳಿದೆ, ಈ ಜಾಬ್ಗಳು ಮಾಡೋಕ್ಕೆ ನಿಮಗೆ ಫ್ಲೂಯೆಂಟಾಗಿ ಜರ್ಮನ್ ಭಾಷೆ ಬರಬೇಕಾಗುತ್ತೆ. ಇದಕ್ಕೆ ನೀವು ಅಟ್ಲೀಸ್ಟ್ B2 ಅಥವಾ C1 ವರೆಗೂ ಕಲ್ತಿರ್ಬೇಕು. ಚಾನ್ಸನ್ ಕಾರ್ಟ ವೀಸಾ ಮೇಲೆ ಯಾರೆಲ್ಲ ಜರ್ಮನಿಗೆ ಬರ್ತೀರಾ ನಿಮಗೆ ಯಾವುದೇ ರೀತಿಯಾದ ಜಾಬ್ ಅಶ್ಯೂರೆನ್ಸ್ ಇರಲ್ಲ. ಇದೊಂಥರ ನಿಮಗೆ ಜರ್ಮನಿಗೆ ಬರೋಕ್ಕೆ ಒಂದು ಎಂಟ್ರಿ ಟಿಕೆಟ್ ಅಷ್ಟೇ. ಬಟ್ ಇಲ್ಲಿ ಯಾವುದು ನಿಮಗೆ ಕಂಪಲ್ಸರಿಯಾಗಿ ಜಾಬ್ ಕೊಡ್ತೀವಿ ಅನ್ನೋ ಯಾವುದೇ ಒಂದು ಅಶ್ಯೂರೆನ್ಸ್ ಇರಲ್ಲ. ಸಿಕ್ಕಿದೆ, ಈ ವೀಸಾ ಮೇಲೂ ತುಂಬ ಜನಕ್ಕೆ ಜಾಬ್ ಸಿಕ್ಕಿದೆ, ಬಟ್ ತುಂಬಾ ಲಕ್ ಬೇಕಾಗುತ್ತೆ. ಆ್ಯಂಡ್ ನಂಗೆ ಗೊತ್ತಿರೋರೊಬ್ಬರು ಈ ವೀಸಾ ಮೇಲೆ ಬಂದಿದ್ದಾರೆ. ಅವ್ರು ಬಂದು 10 ತಿಂಗಳಾಯಿತು ಜರ್ಮನಿಗೆ. ಸೊ ಅವ್ರಿಗಿನ್ನೂ ಜಾಬ್ ಸಿಕ್ಕಿಲ್ಲ, ಸರ್ಚ್ ಮಾಡ್ತಾ ಇದ್ದಾರೆ. ನಾನು ಅಂದ್ಕೊಂಡೆ ಅವ್ರನ್ನೇ ಕರೆಸಿ ಈ ವಿಡಿಯೋದಲ್ಲಿ ಒಂಥರ ಇಂಟರ್ವ್ಯೂ ಥರ ಕೊಡೋಣ, ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ ಅಂತ. ಬಟ್ ಅವ್ರು ಅಷ್ಟು ಕಂಫರ್ಟೇಬಲ್ ಇಲ್ಲ. ಸೊ ನಾನು ಅವ್ರನ್ನ ಯಾವ ರೀತಿ ನೋಡಿದ್ದೀನೋ ಅದನ್ನು ನಾನು ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ಅವ್ರು ಬಂದು 10 ತಿಂಗಳಾಗಿದೆ. ಸೊ 10 ತಿಂಗಳಿಂದ ಜಾಬ್ ಸರ್ಚ್ ಮಾಡ್ತಾ ಇದ್ದಾರೆ. ಈ ಚಾನ್ಸನ್ ಕಾರ್ಟ ವೀಸಾಗೆ ಅಪ್ಲೈ ಮಾಡೋಕ್ಕೆ ಜಸ್ಟ್ ಬೇಸಿಕ್ ಜರ್ಮನ್ ಬೇಕು ಅಷ್ಟೇ. ಆದರೆ ಇಲ್ಲಿ ಜಾಬ್ ಮಾಡೋಕ್ಕೆ ಅಟ್ಲೀಸ್ಟ್ C1 ಅಂತ ಕೇಳ್ತಾ ಇದ್ದಾರೆ ಅವರಿಗೆ. ಇವಾಗ ಜರ್ಮನಿಗೆ ಬಂದ ಮೇಲೆ ಜರ್ಮನ್ ಭಾಷೆನ ಕಲಿತಾ ಇದ್ದಾರೆ. ಸೊ ಇವಾಗ ಅವರು ಜರ್ಮನ್ ಭಾಷೆ ಕಲಿಬೇಕು. ಆ್ಯಂಡ್ ಆಲ್ಸೋ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು. ಫ್ಯಾಮಿಲಿಯಿಂದ ದೂರ ಇದ್ದಾರೆ. ಆ್ಯಂಡ್ ಲಿವಿಂಗ್ ಎಕ್ಸ್ಪೆನ್ಸಸ್ ಏನಿದೆಯೋ ಅದೆಲ್ಲ ನೋಡ್ಕೋಬೇಕು. ಆ್ಯಂಡ್ ಇಲ್ಲಿ ಜರ್ಮನಿ ಎನ್ವೈರ್ನಮೆಂಟಿಗೆ ಅಡ್ಜಸ್ಟ್ ಆಗಬೇಕು. ಇಲ್ಲಿನ ವರ್ಕ್ ಎನ್ವೈರ್ನಮೆಂಟ್ ಯಾವ ಥರ ಇದೆ ಅಂತ ತಿಳ್ಕೋಬೇಕು. ಜಾಬ್ ಸರ್ಚಿಂಗ್ ಪೀರಿಯಡ್ ಯಾವ ಥರ ಇರುತ್ತೆ ಅಂತ ನಾನು ಹೇಳೋದೇ ಬೇಡ, ಆಲ್ಮೋಸ್ಟ್ ಎಲ್ಲರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾರ ಬಗ್ಗೆ ಹೇಳ್ತಾ ಇದೀನೋ ಅವ್ರಿಗೆ ಫಸ್ಟ್ಲಿ ಬಂದು ಪಾರ್ಟ್ ಟೈಮ್ ಜಾಬ್ ಸಿಗೋಕ್ಕೂ ತುಂಬಾ ಕಷ್ಟಪಟ್ಟಿದ್ರು ಅವರು. ಸೊ ಇವಾಗ ಒಂದು ಪಾರ್ಟ್ ಟೈಮ್ ಜಾಬ್ ಸಿಕ್ಕಿದೆ, ಅದನ್ನು ಮಾಡ್ತಾ ಇದ್ದಾರೆ. ಬಂದು ಆಲ್ರೆಡಿ 10 ತಿಂಗಳಾಯಿತು. ಇನ್ನೆರಡು ತಿಂಗಳೊಳಗಡೆ ಜಾಬ್ ಸಿಕ್ಕಿಲ್ಲ ಅಂದರೆ ಏನು?
ಇನ್ನು 2 ತಿಂಗಳೊಳಗಡೆ ಜಾಬ್ ಸಿಕ್ಕಿಲ್ಲ ಅಂದರೆ ಅವರು ವಾಪಸ್ ಹೋಗಬೇಕು. ಆ್ಯಂಡ್ ಆಲ್ಸೋ ಈಗ ಅವರು ಇಂಡಿಯಾದಲ್ಲಿ ವರ್ಕ್ ಮಾಡ್ತಾಯಿದ್ರು, ಆ ಜಾಬ್ನ ಬಿಟ್ಟು ಬಂದು ಇಲ್ಲಿ ಜಾಬ್ ಸರ್ಚ್ ಮಾಡ್ತಿರೋದು. ಸೊ ಇಂಡಿಯಾಗೆ ವಾಪಸ್ ಹೋಗಿ ಮತ್ತೆ ಅಲ್ಲಿ ಬೇರೆ ಜಾಬ್ ಸರ್ಚ್ ಮಾಡಬೇಕಂದ್ರೆ ಈ 1 ವರ್ಷ ಏನು ಮಾಡಿದೆ ಅಂತ ಕೇಳ್ತಾರೆ. 1 ವರ್ಷ ಕೆರಿಯರ್ ಗ್ಯಾಪ್ ಕೂಡ ಆಗುತ್ತೆ. ಆ್ಯಂಡ್ ಇಲ್ಲಿಗೆ ಬಂದ ಮೇಲೆ ಅವರು ಅಕಾಮಡೇಷನ್ ಸರ್ಚ್ ಮಾಡಿದ್ರು, ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ರು, ಸಿಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರು, ಫ್ಯಾಮಿಲಿಯಿಂದನೂ ದೂರ ಇದ್ದಾರೆ. ಜಾಬ್ ಸಿಕ್ಕಿಲ್ದಂಗೆ ವಾಪಸ್ ಹೋದ್ರಿ ಅಂತಂದರೆ ಯಾವ ಥರ ಇರುತ್ತೆ ಹೇಳಿ. ಊರಲ್ಲೆಲ್ಲ ಫ್ಯಾಮಿಲಿ ಹತ್ರ ಎಲ್ಲ ಹೇಳ್ಕೊಂಬಂದಿರ್ತೀರ ಜರ್ಮನಿನಲ್ಲಿ ಜಾಬ್ ಸರ್ಚ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ. ಅವರು ಒಂದು ಹೋಪ್ ಇಟ್ಕೊಂಡು ಕಳಿಸಿರ್ತಾರೆ, ಓ ಜಾಬ್ ತಗೋತಾನೆ ಜರ್ಮನಿನಲ್ಲಿ ಅಂತ. ಈ 12 ತಿಂಗಳು ಏನು ಇಲ್ಲಿ ಅವರು ಟೈಮ್ ಇನ್ವೆಸ್ಟ್ ಮಾಡಿದ್ದಾರೆ ಅದೆಲ್ಲ ವೇಸ್ಟು ನನ್ನ ಪ್ರಕಾರ. ಎಷ್ಟೊಂದು ದುಡ್ಡು ಖರ್ಚು ಕೂಡ ಆಗಿರುತ್ತೆ, ಅದೆಲ್ಲ ವೇಸ್ಟ್ ಕೂಡ. ಸೊ ನಿಮಗೆ ಜರ್ಮನಿಲಿ ಜಾಬ್ ಮಾಡೋ ಆಸೆ ಅಷ್ಟೊಂದು ಇತ್ತು ಅಂತಂದರೆ 2 ಥರ ಆಪ್ಷನ್ ಇದೆ. ಒಂದು ಬಂದು ಸ್ಟೂಡೆಂಟ್ ಆಗಿ ಬನ್ನಿ. ಸ್ಟೂಡೆಂಟ್ ಆಗಿ ಬಂದರೆ ತುಂಬಾ ಬೆನಿಫಿಟ್ ಇದೆ. ನಿಮಗೆ ಜರ್ಮನಿ ಕಲ್ಚರ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಟೈಮ್ ಸಿಗುತ್ತೆ. ಇಲ್ಲಿ ವರ್ಕಿಂಗ್ ಕಲ್ಚರ್ ಯಾವ ಥರ ಇದೆ ಅಂತ ತಿಳ್ಕೊಬೋದು. ಆ್ಯಂಡ್ ಆಲ್ಸೋ ಇಲ್ಲಿಂದು ಲೋಕಲೈಟ್ಸ್ ಜೊತೆ ನೀವು ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗ್ತೀರಾ. ಪಾರ್ಟ್ ಟೈಮ್ ಜಾಬ್ಸ್ ಯಾವ ಥರ ಸರ್ಚ್ ಮಾಡ್ಕೊಳ್ಳೋದು ಅನ್ನೋದೊಂದು ಐಡಿಯಾ ಬರುತ್ತೆ. ನಿಮ್ಮ ನೆಟ್ವರ್ಕ್ ಬಿಲ್ಡ್ ಆಗುತ್ತೆ. ಆಲ್ಸೋ ಸ್ಟೂಡೆಂಟ್ ಆಗಿ ಬಂದರೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ತುಂಬ ಕಂಪ್ನೀಸಲ್ಲಿ ವರ್ಕಿಂಗ್ ಸ್ಟೂಡೆಂಟ್ ಆಗಿ ಹೈರ್ ಮಾಡ್ತಾರೆ. ನಿಮ್ಮ ಲಕ್ ಚೆನ್ನಾಗಿತ್ತು ಅಂತಂದರೆ ಅದನ್ನು ಫುಲ್ ಟೈಮ್ ಆಗು ಕೂಡ ನೀವು ಕನ್ವರ್ಟ್ ಮಾಡಿಸ್ಕೋಬೋದು. ಸೊ ಅಲ್ಲೇ ಫುಲ್ ಟೈಮ್ ಜಾಬು ಕೂಡ ಸಿಕ್ತು. ಸೊ ಸ್ಟೂಡೆಂಟ್ ಆಗಿ ಬಂದರೆ ಇದೊಂದು ಬೆನಿಫಿಟ್ಟು. ಇನ್ನೊಂದು ಆಪ್ಷನ್ ಏನಪ್ಪ ಅಂತಂದರೆ ನೀವು ಇಂಡಿಯಾದಲ್ಲಿ ಯಾವ ಜಾಬ್ ಮಾಡ್ತಾ ಇದ್ದೀರೋ ಅದೇ ಜಾಬ್ನೇ ಮಾಡ್ತಾ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ನ ತಗೊಳ್ಳಿ. ಅಟ್ಲೀಸ್ಟ್ ಒಂದು 5 ವರ್ಷನಾದ್ರು ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಆ ಎಕ್ಸ್ಪೀರಿಯನ್ಸ್ ತಗೊಂತ ಜೊತೆನಲ್ಲೇ ಲ್ಯಾಂಗ್ವೇಜ್ ಕಲಿಯೋಕ್ಕೆ ಟೈಮ್ನ ಇನ್ವೆಸ್ಟ್ ಮಾಡಿ. ಅಟ್ಲೀಸ್ಟ್ ಒಂದು 6 ತಿಂಗಳಾದರೂ ಬೇಕು ನೀವು B2ವರೆಗೂ ಕಲಿಯೋಕ್ಕೆ. ಸೊ B2ವರೆಗೂ ಕಲಿತು ಇಂಡಿಯಾದಲ್ಲೇ ಇದ್ಕೊಂಡು ಜಾಬ್ನ ಸರ್ಚ್ ಮಾಡಿ. ಇಂಡಿಯಾದಲ್ಲೇ ಇದ್ಕೊಂಡು ಜಾಬ್ ಸರ್ಚ್ ಮಾಡೋಕ್ಕೆ ತುಂಬಾ ಆಪ್ಷನ್ಸ್ ಇದ್ದಾವೆ. ಜಿಂಕ್ ಇದೆ, ಸ್ಟೆಪ್ ಸ್ಟೋನ್ ಇದೆ, ಲಿಂಕ್ಡ್ಇನ್ ಇದೆ. ಈ ಥರ ಜಾಬ್ ಸರ್ಚ್ ಮಾಡಿಕೊಂಡು ಜರ್ಮನಿಗೆ ಬಂದಿರೋದಕ್ಕೆ ಲೈವ್ ಎಕ್ಸಾಂಪಲ್ ಅಂತಂದರೆ ನನ್ನ ಹಸ್ಬೆಂಡೇ ಇದ್ದಾರೆ. ಅವರೇನು ಯಾವುದೇ ಸ್ಟೂಡೆಂಟ್ ಆಗಿ ಬಂದಿಲ್ಲ ಆ್ಯಂಡ್ ಆಲ್ಸೋ ಯಾವುದೇ ಜರ್ಮನ್ ಬ್ಯಾಕ್ಗ್ರೌಂಡು ಇಲ್ಲ ಅವರಿಗೆ. ಸೊ ಅವರು ಇಂಡಿಯಾದಲ್ಲೇ ಇದ್ಕೊಂಡು ಲಿಂಕ್ಡ್ಇನ್ ಮುಖಾಂತರ ಈ ಜಾಬ್ನ ತೊಗೊಂಡ್ರು. ಕಂಪ್ನಿ ಕಡೆಯಿಂದ ಸ್ಪಾನ್ಸರ್ ಮಾಡಿದ್ರು. ಸ್ಪಾನ್ಸರ್ ಅಂತಂದರೆ ನಿಮಗೆ ಅಕಾಮಡೇಷನ್ ಸರ್ಚ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಆ ಥರ ಬಂದರೆ ನೀವು ಫ್ಯಾಮಿಲಿನೂ ಆರಾಮಾಗಿ ಕರ್ಕೊಂಬರ್ಬೋದು. ಸೊ ಈ ಚಾನ್ಸನ್ ಕಾಟ ಅಂತಂದರೆ ಒಂಥರ ಚಾನ್ಸ್ ತೊಗೊಂಡು ಬಂದಂಗೆ. ಫ್ಯಾಮಿಲಿಯಿಂದ ದೂರ ಇರಬೇಕು. ಇನ್ ಕೇಸ್ ಫ್ಯಾಮಿಲಿ ಕರ್ಕೊಂಬರ್ಬೇಕು ಅಂದರೆ ಆ ಖರ್ಚು ನೀವು ನೋಡ್ಕೋಬೇಕಾಗುತ್ತೆ. ಸೊ ಸ್ಟೂಡೆಂಟ್ ಆಗಿ ಬನ್ನಿ, ಇಲ್ಲ ಜಾಬ್ ಮುಖಾಂತರ ಬನ್ನಿ, ಇಲ್ಲ ಚಾನ್ಸನ್ ಕಾಟ ವೀಸಾ ಮೇಲೆ ಬರಬೇಕು ಅಂತಿದ್ದೀರಾ, ಚೆಂದ ಲ್ಯಾಂಗ್ವೇಜ್ ಕಲೀರಿ ಅಟ್ಲೀಸ್ಟ್ B2ವರೆಗೂ. ಆವಾಗ ನಿಮಗೆ ಜಾಬ್ ಸರ್ಚ್ ಮಾಡೋಕ್ಕೆ ಈಸಿ ಆಗುತ್ತೆ. ನಾನಿಲ್ಲಿ ಯಾರಿಗೂ ಮೋಟಿವೇಟ್ ಆಗಲಿ ಡಿಮೋಟಿವೇಟ್ ಆಗಲಿ ಏನೂ ಮಾಡ್ತಿಲ್ಲ, ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಅಷ್ಟೇ ಈಸಿ ಇಲ್ಲ ಜಾಬ್ ಸಿಗೋದು, ಹಂಗಂತ ನಾನು ಸಿಗೋದೇ ಇಲ್ಲ ಅಂತಲೂ ಕೂಡ ಹೇಳ್ತಿಲ್ಲ. ತುಂಬಾ ಪ್ರಿಪೇರ್ಡ್ ಆಗಿ ಬನ್ನಿ. ಮೇಯ್ನಾಗಿ ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಮಾಡಿ. ಲ್ಯಾಂಗ್ವೇಜ್ ಒಂದು ಗೊತ್ತಿತ್ತು ಅಂದರೆ ನೀವು ಜರ್ಮನಿನಲ್ಲಿ ಯಾವ ಥರ ಬೇಕಾದ್ರೂ ಬದುಕ್ಬೋದು. ಸೊ ಇಷ್ಟು ಹೇಳ್ತಾ ಯಾರೆಲ್ಲ ಜಾಬ್ ಸರ್ಚ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಜರ್ಮನಿನಲ್ಲಿ, ನಿಮಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.